ಆ್ಯಕ್ಚುಲಿ ನಾವು ದೇವಸ್ಥಾನ ಬಿಟ್ಟು ಬಂದ್ವಿ. ಸೊ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ವಿಡಿಯೋ ಎಲ್ಲ ಮಾಡೋಕ್ಕೆ ಆಗಲಿಲ್ಲ. ಸೊ ನಾವು ತಿರುವನಮಲೈ ಬಿಟ್ಟು ಪಾಂಡಿಚೇರಿ ಹತ್ರ ಹೋಗ್ತಾಯಿದ್ವಿ. ಸೊ ಇನ್ನೊಂದು 80 ಕಿಲೋಮೀಟರ್ಸು 70 ಕಿಲೋಮೀಟರ್ಸು ಇದೆ, ನಾಟ್ ಶಾರ್. ಸೊ ಇನ್ನು ಮೋಸ್ಟ್ ಪ್ರಾಬಲಿ 1.5 hour ಅಲ್ಲಿ ರೀಚ್ ಆಗ್ತೀವಿ. ಸೊ 1 o'clock ಇಟ್ಕೊಂಡಿದ್ದೀವಿ. ಸೊ ಪುದುಚೇರಿ 69 ಕಿಲೋಮೀಟರ್ಸ್ ಇದೆ. ಸೊ 1 ಅವರಲ್ಲಿ ರೀಚ್ ಆಗ್ತೀವಿ. ಆ್ಯಂಡ್ ಇಲ್ಲಿಂದ ಏನು ನೋಡ್ತಾ ಇದ್ದೀರಾ, ಬರೀ ಸಿಂಗಲ್ ರೋಡೇ ಸಿಗುತ್ತೆ ನಿಮಗೆ. ಸೊ ಅದೊಂದು ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿನೇ ಇದೆ. ಆ್ಯಂಡ್ ಸಿಕ್ಕಾಪಟ್ಟೆ ವಿಂಡ್ ಬ್ಲಾಸ್ಟ್ ಇದೆ. ಲಿಟ್ರಲಿ ಗಾಡಿನ ತಳ್ಳುತ್ತಿದೆ, ಪುಷ್ ಮಾಡ್ತಿದೆ ಅದು. ಸೊ ನಾವು ಆಪೋಸಿಟ್ ವಿಂಡಲ್ಲಿ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಸೊ ನಾವೇನು ಟ್ರಾವೆಲ್ ಮಾಡ್ತೀವಿ, ವಿಂಡ್ ಆಪೋಸಿಟಾಗಿ ಬರ್ತಿದೆ. ಸೊ ನಾವು ಜಾಸ್ತಿ ಸ್ಪೀಡು ಹೋಗೋಕ್ಕಾಗ್ತಿಲ್ಲ, 80-90ನೇ ಮೇಂಟೈನ್ ಮಾಡ್ತಾಯಿದ್ದೀವಿ. ಆದರೂ ನಮ್ಮ ಗಾಡಿನ ಪುಷ್ ಮಾಡ್ತಿದೆ ಅದು. ಸೊ ಹಾಗಾಗಿ ನಮಗೆ ಟೈಮ್ ಸಿಕ್ಕಾಪಟ್ಟೆ ಕನ್ಸ್ಯೂಮ್ ಆಗ್ತಿದೆ ರೋಡಲ್ಲೂ. ನಾನು ಪೆಟ್ರೋಲ್ ಹಾಕ್ಸ್ಕೋಬೇಕು. ಈ HP ಬಿಟ್ಟು ಇನ್ನು ಮುಂದೆ ಹಾಕ್ಸ್ಕೊತೀನಿ. ಸೊ ನಾವು ಪಾಂಡಿಚೇರಿ, ಎಕ್ಸಾಕ್ಟ್ ಪಾಂಡಿಚೇರಿಗೆ ಹೋಗ್ತಿಲ್ಲ. ಸೊ ನಾವು ಹೋಗ್ತಿರೋದು ಆ್ಯರೋವಿಲ್ಲೆಗೆ. ಸೊ ಅಲ್ಲಿ ನಾವು ರೆಸಾರ್ಟ್ ಬುಕ್ ಮಾಡಿದ್ದೀವಿ. ಅಲ್ಲಿಂದ ಪಾಂಡಿಚೇರಿ ಹೋಗ್ತೀವಿ. ಸೊ ನಾನು ಹೋಗಿಬಿಟ್ಟು ನಿಮಗೆ ರೀಚ್ ಆದಮೇಲೆ ರೂಮ್ಸ್ ಹೆಂಗಿದೆ, ಎಲ್ಲಿದೆ, ಅದ್ರದ್ದು ಲಿಂಕೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಾವು ಆ್ಯಕ್ಚುಲಿ ಪಾಂಡಿಚೇರಿ ಎಂಟ್ರಿ ಆದ್ವಿ. ಸೊ ಪಾಂಡಿಚೇರಿ ಎಂಟ್ರಿ ಆಗಿ ಈಗ ಪಾಂಡಿಚೇರಿ ಎಂಟ್ರಿ ಆಗಿದ್ದೀವಿ. ಸೊ ಪಾಂಡಿಚೇರಿ ಎಂಟ್ರಿ ಆಗಿ ಆ್ಯರೋವಿಲ್ಲಾಗಿ ಹೋಗ್ತಾಯಿದ್ವಿ. ಸೊ ನಮ್ಮ ರೂಮ್ ಅಲ್ಲೇ ಬುಕ್ ಮಾಡಿರೋದು ನಾವು. ಸೊ ಅದು ಯಾವುದು, ಹೇಗಿದೆ, ಎಷ್ಟು ಚಾರ್ಜ್ ಮಾಡಿದ್ರು ಅದೆಲ್ಲ ಹೇಳ್ತೀನಿ ನಾನು. ಸೊ ಇಫ್ ಇನ್ ಕೇಸ್ ಏನಾದರೂ ಹೋಟೆಲ್ ಆರ್ ರೆಸಾರ್ಟ್ ಚೆನ್ನಾಗಿದ್ದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಸೊ ಯಾರಾದರೂ ನೆಕ್ಸ್ಟ್ ಟೈಮ್ ಪಾಂಡಿಚೇರಿಗೆ ಹೋಗಬೇಕು ಅಂದರೆ ಅವ್ರು ಚೆಕ್ಔಟ್ ಮಾಡ್ಬೋದು. ಸೊ ಏನು ಅಂದರೆ ಒಂದು 2-3 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಆ್ಯಂಡ್ ಫೈನಲಿ ನಾವು ರೂಮ್ಗೆ ರೀಚ್ ಆಗ್ತಾಯಿದ್ವಿ. ಸೊ ಇಲ್ಲೇ ನೋಡ್ತಾ ಇದ್ದೀರಾ ಬೋರ್ಡು, PV ರೆಸಾರ್ಟ್ ಅಂತ. ಸೊ ಇಲ್ಲೇ ನಾವು ಬುಕ್ ಮಾಡಿದಿರೋದು. ಸೊ ಒಳಗೋಗ್ಬಿಟ್ಟು ನೋಡ್ತೀನಿ ರೂಮ್ಸ್ ಎಲ್ಲ ಹೇಗಿದೆ ಅಂತ. ಸೊ ಇಫ್ ಪಾಸಿಬಲ್ ತೋರಿಸ್ತೀನಿ. ಸೊ ರಿವ್ಯೂಸು ಎಲ್ಲ ನೋಡಿದಾಗ ಚೆನ್ನಾಗೇ ಇತ್ತು. ಇದಲ್ಲ, ಇನ್ನು ಮುಂದೆ ಇದೆ ರೆಸಾರ್ಟ್. ಸೊ ನಾನು ಡೈರೆಕ್ಟಾಗಿ ಆ್ಯರೋವಿಲ್ಲಲ್ಲೇ ಸ್ಟೇನ ಬುಕ್ ಮಾಡಿದ್ದೀನಿ. ಸೊ ಇದೆ, ಒಳಗೆ ಹಾಕಿದ್ರೆ ಗಾಡಿ ಮುಗೀತು. ಕಂಡುಕೊಡು ಇಂಟು ಬಂದು ರೀಚ್ ಆದ್ವಿ.